ಆಮೇಲೆ ಕೊಲೆ ಬೆದರಿಕೆನೂ ಆಗ್ತದ ಸರ್. ನೀನ್ ಕಟ್ಟಿದ್ರ ವಿಡಿಯೋ ನಾನು ಮಾಡೋ ತನಕ ಮಾತಾಡಲ್ಲ ಸರ್. ನಾನು ಯಾವಾಗ ವಿಡಿಯೋ ಮಾಡ್ತಾ ಅನ್ನೋದನ್ನ ಕೊಲೆ ಬೆದರಿಕೆ ಹೇಳ್ತಾ ಇಲ್ಲ ಸರ್. ನನ್ನ ನಂಬರ್ ಕೊಡ್ರಿ ಸರ್. ನಾನು ಪ್ರತಿಯೊಂದು ನಾನು ಸೇವಾ ಬರ್ತಿದ್ದೀನಿ ಕೆಲಸ ಬಿಡಿದ್ರೆ ಸರ್. ನಾನು ಅವ್ರು ನಮಗೂ ಸಾಕ್ಷಿ ಕೇಳ್ತಾರಲ್ಲ, ಅವ್ರು ಸಾಕ್ಷಿ ಕೊಡ್ಲಿ. ಮತ್ತೆ ನಮಗೆ RB ಲೈಸೆನ್ಸ್ ನಂಬರ್ ಲೈಸೆನ್ಸ್ ಐತೆ ಅಂತಾರೆ. RB ಲೈಸೆನ್ಸ್ ಬೇಕು ಸರ್. ಆಮೇಲೆ ಪಾಸ್ಬುಕ್ ಬೇಕು ಸರ್. ಉಳಿತಾಯ ನಮ್ಮ ಪಾಸ್ಬುಕ್ ಬೇಕು, ಎಲ್ಲಿ ಉಳಿತಾಯ ಹೋಗ್ತೈತೆ ಅನ್ನೋದು. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಯಾವ ಬ್ಯಾಂಕಿಗೆ ದುಡ್ಡು ಹೋಗ್ತೈತಿ, ಯಾವ ಬ್ಯಾಂಕಿಗೆ ನಾವು ಕಟ್ಟಬೇಕು. ಆಮೇಲೆ ಬ್ಯಾಂಕಿಗೆ ಕಟ್ತೀವಿ ನಾವು. ಇನ್ಮೇಲೆ ಇಲ್ಲಿ ಕಟ್ಟೋದಿಲ್ಲ. ಇಲ್ಲಿ ಮೋಸ ಆಗ್ತೈತೆ ಅಂದ್ರೆ ಬ್ಯಾಂಕಿಗೆ ಕಟ್ತೀವಿ ನಾವು. ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಡ್ಲಿ, ಪಾಸ್ಬುಕ್ ಕೊಡ್ಲಿ, ನಮ್ಮ ಅಕೌಂಟ್ ತಯಾರ ನಂಬರ್ ಕೊಡ್ಲಿ. ನಮ್ಮ ಅಕೌಂಟ್ ನಂಬರ್ ಐತೆ ಅಂತಾರಲ್ಲ, ಅಕೌಂಟ್ ನಂಬರ್ ಕೊಡ್ಲಿ ಸರ್. ಓಕೆ. ಆಮೇಲೆ ಇನ್ಸೂರೆನ್ಸ್ ಬಾಂಡ್ ಇಂದ ಅದು ಬೇಕಂತ ಬರ್ತೈತೆ. ಇನ್ಸೂರೆನ್ಸ್ ಬಾಂಡ್ ಅವರೇ ಇಟ್ಕೊಂಡಾರ. ಅದ್ರ ನಂದು ರೆಸಿಪ್ಟ್ ಐತಿ, ಫಸ್ಟ್ ಕಟ್ಕೊಂಡ್ ರೆಸಿಪ್ಟ್ ಐತಿ. ಆ ರೆಸಿಪ್ಟ್ ಒರಿಜಿನಲ್ ಅನ್ನ ಸೃಷ್ಟಿ ಮಾಡಿ ನಮಗೆ ಹೇಳಿದೆ ಸರ್. ಅದ್ ಕೇಳಿ, ಅದು ಎಷ್ಟು ವರ್ಷಕ್ಕೆ ಯಾರು ನ್ಯಾಮಿನಿ ಮಾಡಿದ್ದಾರೆ, ಅದಕ್ಕೆ ಬಿಟ್ಟ ಮೇಲೆ ಎಷ್ಟು ಬರುತ್ತೆ, ಇಲ್ಲ ಸತ್ತ ಮೇಲೆ ಎಷ್ಟು ಬರುತ್ತೆ, ಆದ್ರೆ ಅವರು ಲೆಕ್ಕ ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲಾನು ಕರ್ಕೊಂಡು ಬಂದು ಊರವ್ರನ್ನ ಬಿಟ್ಟು ಧಮಕಿ ಹಾಕ್ಸ್ತಾ ಇದ್ದಾರೆ. ನನಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನನಗೆ ಪ್ರಾಣದ ಅಪಾಯ ಇದೆ ಅಂತ ಹೇಳಿದರೆ, ಜಿಲ್ಲಾಧಿಕಾರಿಗಳು ಈ ಒಂದು ವಿಡಿಯೋನ ನೋಡಬೇಕು, ಸರ್ಕಾರದವರು ಈ ವಿಡಿಯೋನ ನೋಡಬೇಕು. ಈಗಲಾದರೂ ಸುಗ್ರೀವಾಜ್ಞೆ ಏನು ನೀವು ಜಾರಿ ಮಾಡಿದರೆ ಮನೆ ಹತ್ರ ಬಂದರೆ 10 ವರ್ಷ ದಂಡ, 10 ವರ್ಷ ಜೈಲು ಮತ್ತು 5 ಲಕ್ಷ ದಂಡ, ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅಂತ ಹೇಳಿದ್ರಿ. ಅದು 4 ಜನ ತೆಗೆದು ಒಳಕಾಕಿ, ಅವಾಗ ನಿಮ್ಮ ಕಾನೂನು ಬದುಕಿದೆ ಅಂತ ಅನ್ಕೊಳ್ತೀವಿ. ಬರೀ ಪೇಪರ್ನಲ್ಲಿ ಇರಬಾರ್ದು. ಇದು ನಂಬರ್ ಕೊಡ್ರಿ ಸರ್. ನಾನು ಪ್ರತಿಯೊಂದು ನಾನು ಸೇವಾ ಬರ್ತಿದ್ದೀನಿ ಕೆಲಸ ಬಿಡಿದ್ರೆ ಸರ್. ಅವ್ರು ನಮಗೂ ಸಾಕ್ಷಿ ಕೇಳ್ತಾರಲ್ಲ, ಅವ್ರು ಸಾಕ್ಷಿ ಕೊಡ್ಲಿ. ಮತ್ತೆ ನಮಗೆ RB ಲೈಸೆನ್ಸ್ ನಂಬರ್ ಲೈಸೆನ್ಸ್ ಐತೆ ಅಂತಾರೆ. RB ಲೈಸೆನ್ಸ್ ಬೇಕು ಸರ್. ಆಮೇಲೆ ಪಾಸ್ಬುಕ್ ಬೇಕು ಸರ್. ಉಳಿತಾಯ ನಮ್ಮ ಪಾಸ್ಬುಕ್ ಬೇಕು, ಎಲ್ಲಿ ಉಳಿತಾಯ ಹೋಗ್ತೈತೆ ಅನ್ನೋದು. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಯಾವ ಬ್ಯಾಂಕಿಗೆ ದುಡ್ಡು ಹೋಗ್ತೈತಿ, ಯಾವ ಬ್ಯಾಂಕಿಗೆ ನಾವು ಕಟ್ಟಬೇಕು. ಆಮೇಲೆ ಬ್ಯಾಂಕಿಗೆ ಕಟ್ತೀವಿ ನಾವು. ಇನ್ಮೇಲೆ ಇಲ್ಲಿ ಕಟ್ಟೋದಿಲ್ಲ. ಇಲ್ಲಿ ಮೋಸ ಆಗ್ತೈತೆ ಅಂದ್ರೆ ಬ್ಯಾಂಕಿಗೆ ಕಟ್ತೀವಿ ನಾವು. ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಡ್ಲಿ, ಪಾಸ್ಬುಕ್ ಕೊಡ್ಲಿ, ನಮ್ಮ ಅಕೌಂಟ್ ತಯಾರ ನಂಬರ್ ಕೊಡ್ಲಿ. ನಮ್ಮ ಅಕೌಂಟ್ ನಂಬರ್ ಐತೆ ಅಂತಾರಲ್ಲ, ಅಕೌಂಟ್ ನಂಬರ್ ಕೊಡ್ಲಿ ಸರ್. ಓಕೆ. ಆಮೇಲೆ ಇನ್ಸೂರೆನ್ಸ್ ಬಾಂಡ್ ಇಂದ ಅದು ಬೇಕಂತ ಬರ್ತೈತೆ. ಇನ್ಸೂರೆನ್ಸ್ ಬಾಂಡ್ ಅವರೇ ಇಟ್ಕೊಂಡಾರ. ಅದ್ರ ನಂದು ರೆಸಿಪ್ಟ್ ಐತಿ, ಫಸ್ಟ್ ಕಟ್ಕೊಂಡ್ ರೆಸಿಪ್ಟ್ ಐತಿ. ಆ ರೆಸಿಪ್ಟ್ ಒರಿಜಿನಲ್ ಅನ್ನ ಸೃಷ್ಟಿ ಮಾಡಿ ನಮಗೆ ಹೇಳಿದೆ ಸರ್. ಅದ್ ಕೇಳಿ, ಅದು ಎಷ್ಟು ವರ್ಷಕ್ಕೆ ಯಾರು ನ್ಯಾಮಿನಿ ಮಾಡಿದ್ದಾರೆ, ಅದಕ್ಕೆ ಬಿಟ್ಟ ಮೇಲೆ ಎಷ್ಟು ಬರುತ್ತೆ, ಇಲ್ಲ ಸತ್ತ ಮೇಲೆ ಎಷ್ಟು ಬರುತ್ತೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್. ನಾನು ಶ್ರೀ. ಇವಾಗಲೂ ಕೂಡ ಧರ್ಮಸ್ಥಳ ಸಂಘದವರು ಗುಂಪನ್ನು ಕಟ್ಕೊಂಡು ಬಂದು, ಅಂದರೆ ಊರಲ್ಲಿರುವಂಥ ಆ ಸಂಘದ ಹೆಣ್ಣು ಮಕ್ಕಳನ್ನು ಬಿಟ್ಟು, ಯಾರು ದುಡ್ಡು ಕಟ್ಟಿಲ್ಲ, ಯಾರು ಲೆಕ್ಕ ಕೇಳ್ತಾ ಇದ್ದಾರೆ, ಯಾರು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ, ಅವರು ಮನೆ ಹತ್ರ ಹೋಗಿ ಈಗಲೂ ಕೂಡ ಧಮಕಿ ಹಾಕೋದು, ಮನೆ ಮುಂದೆ ಕೂತ್ಕೊಂಡು ಸುತ್ತಮುತ್ತದವ್ರು ಕೇಳಿಸೋ ಥರ ಅವ್ರಿಗೆ ಮಾನಮರ್ಯಾದೆ ತೆಗೆಯುವಂಥ, ಪ್ರಚೋದನೆ ಮಾಡುವಂಥ ಮಾತುಗಳನ್ನು ಆಡಿ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅನ್ನುವಂಥದ್ದು ಈಗ ಮೊನ್ನೆನೂ ಕೂಡ ನಾನು ಹೇಳಿದ್ದೆ. ಇವತ್ತು ಕೂಡ ಒಬ್ಬರು ಲೈನಲ್ಲಿದ್ದಾರೆ, ಇವರು ಪುಷ್ಪ ಅಂತ ಅಂದ್ಬಿಟ್ಟು ಲಾಸ್ಟು ಇವರು ಮನೆ ಹತ್ರ ಹೋಗ್ಬಿಟ್ಟು ಸುಮಾರು ಒಂದು 8-10 ಜನ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರಂತೆ. ಈಗ ಅವ್ರು ಲೈನಲ್ಲಿದ್ದರೆ ಮಾತಾಡಿಸ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿಮ್ಮ. ಆಕ್ಚುಲಿ ಒಂದು ವಿಡಿಯೋ ಕಳಿಸಿದ್ರಿ ಈ ಥರ ಆಯ್ತು ಅಂತ. ಆಮೇಲೆ ನಾನು ಕೂಡ ಅವಾಗ ಹೇಳ್ತಾ ಇದ್ದೆ, ವಿಡಿಯೋ ಕಳಿಸಿದ್ರಿ. ಸುಗ್ರೀವಾಜ್ಞೆ ಬಂದು ಮಾರನೇ ದಿನ ಸರ್ SP ಅವರು ಮತ್ತು ಅವರು ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ಸರ್ ನಮ್ಮ ಮನೆ ಅಂತೇಳಿ ದುಡ್ಡು ಕಟ್ಲೇಬೇಕು, ನೀವು ಕಟ್ಲಿದ್ರೆ ಹೆಂಗ, ನಮ್ಮ ಹೆಸರು ತಗೊಂಡಿರಲ್ಲ, ನಿಮ್ಮ ಹೆಸರು ತಗೊಂಡಿರಲ್ಲ, ಅದನ್ನ ಕಟ್ಲೇಬೇಕು ಅಂದ್ರೆ ಸರ್. ಅದ ನಿಮ್ಮ ಹೆಸರು ತಗೊಂಡು ಕಟ್ಗೆ ಅಂತ ಬಂದ, ನನಗೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನನಗೆ ಪಾಸ್ಬುಕ್ ಸ್ಟೇಟ್ಮೆಂಟ್ ಮತ್ತು ನನ್ನ ಉಳಿತಾಯ ಪಾಸ್ಬುಕ್ ಪ್ರತಿ ಒಂದು ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ ಸರ್ ಅವರು. ಅಲ್ಲದವು ಇಲ್ಲದವು ಅಂತ ಉದಾಹರಣೆ ಹೇಳ್ತಾರೆ ಸರ್. ಉದಾಹರಣೆ ಹೇಳಿ ಕೊಡ್ತೇವೆ ಅಂದರು, ತಿರುಗಿನ ತರ್ತೀವಿ ಅಂದ್ರು, ಯಾವ ಕಾರಣಕ್ಕೂ ತರ್ಲಿಲ್ಲ ಸರ್. ಮತ್ತು ಆಫೀಸಿನ ಸಂಸ್ಥೆಯಿಂದನ ಮತ್ತು ಸ್ಟೇಟ್ಮೆಂಟ್ ಮತ್ತು ಇದನ್ನು 14% ಅಂತಂದು ಸ್ಟೇಟ್ಮೆಂಟ್ ಕಳಿಸಿದ್ರು ಸರ್. ಮತ್ತು ಓಡಾಡ ಖರ್ಚು 8% ಏನೋ ಅದ್ರ ಕಾಣಿಸಿದಾರೆ ಸರ್. ನಿಮ್ಗೆ ಕಳಿಸಿದೀವಿ ಅದನ್ನ. ಓಡಾಡ ಖರ್ಚು ತೋರಿಸ್ತಾ ಇದಾರೆ ಸರ್. ನಾವು ಓಡಾಡ ಖರ್ಚು ನಾವ್ ಯಾಕೆ ಕೊಡೋದು ಸರ್? ಅವ್ರ ಕೆಲಸ ಮಾಡೋರು, ಅವ್ರ ಸಂಸ್ಥೆಯಿಂದ ಕೆಲಸ ಮಾಡೋರು. ನಾವ್ ಕೊಡ್ಬೇಕಂತ ಸರ್. ನನ್ನ ಮಗನಿಗೆ ಕಳಿಸಿದಾರೆ ಸ್ಟೇಟ್ಮೆಂಟ್, ನಿಮ್ಗೆ ಕಳಿಸಿದ್ದೀನಿ ಅದನ್ನ. ಆಮೇಲೆ ಇವರೆಲ್ಲ ಸಂಘದವರು ನಮ್ಮ ಮನೆಗೆ ಬಂದ್ರು ಸರ್. ಫಸ್ಟಿಗೆ ನಮ್ಮ ಮನೆಗೆ ಬಂದು, ನಾನು ಸ್ಟೇಟ್ಮೆಂಟ್ ಪಾಸ್ಬುಕ್ ಉಳಿತಾಯ ಪಾಸ್ಬುಕ್ ಕೊಡೋ ತನಕ ನಾ ಕಟ್ಟಲ್ಲ, ನನಗೆ ಲೆಕ್ಕಾಚಾರ ಬೇಕು, ಪ್ರತಿ ಒಂದು ಲೆಕ್ಕಾಚಾರ ಬೇಕು. ನಾನು ಹೆಚ್ಚಿಗೆ ಹೆಚ್ಚುವರಿ ಹಣ ಕಟ್ಟಿದ್ದೇನೆ. ಪ್ರತಿ ಒಂದು ವಾರ, ಈ ವಾರಕ್ಕಂತ ಬಂತು, ಆ ವಾರಕ್ಕಂತ ಬಂತು, ಕಟ್ಟಿ ಅಂತಾನೆ ಬಂದನಿ. ನನಗೆ ಹೆಚ್ಚುವರಿ ಹಣ ಐತಿ, ನನಗೆ ಲೆಕ್ಕ ಸಿಕ್ಕರೆ ನಾನು ಕಟ್ತೀನಿ ಅಂತ ನಾನು ಹೇಳ್ತಾ ಇದ್ದೇನೆ ಸರ್. ಆದ್ರೆ ನನ್ನ ಮನೆಯಂತೆಲ್ಲ ಸದಸ್ಯರೆಲ್ಲ ಕರ್ಕೊಂಡು ಬಂದು ಪ್ರತಿ ದಿನ ಹಿಂಗ ಗಲಾಟೆ ಮಾಡ್ತಾ ಇದಾರೆ ಸರ್. ಸುಗ್ರೀವಾಜ್ಞೆ ಬಂದ್ರು ನನ್ಗೆ ಗಲಾಟೆ ಮಾಡ್ತಾ ಇದಾರೆ. ಮತ್ತ ಅವರು ಗಂಡ್ರು ಮಕ್ಕಳು ಕೂಡ ಕರ್ಕೊಂಡ್ ಬರ್ತಾ ಇದಾರೆ ಸರ್. ಮೊನ್ನೆ ವಿಡಿಯೋ ಕಳಿಸಿದ್ನಲ್ಲ ಸರ್. ಆಮೇಲೆ ಕೊಲೆ ಬೆದರಿಕೆನೂ ಆಗ್ತದ ಸರ್. ನೀನ್ ಕಟ್ಟಿದ್ರ ವಿಡಿಯೋ ನಾನು ಮಾಡೋ ತನಕ ಮಾತಾಡಲ್ಲ ಸರ್. ನಾನು ಯಾವಾಗ ವಿಡಿಯೋ ಮಾಡ್ತಾ ಅನ್ನೋದನ್ನ ಕೊಲೆ ಬೆದರಿಕೆ ಹೇಳ್ತಾ ಇಲ್ಲ ಸರ್. ಓಕೆ. ಅಂದ್ರೆ ವಿಡಿಯೋ ಮಾಡಕ್ಕೆ ವಿಡಿಯೋ ಮಾಡದೇ ಇದ್ದ ನಾನು ವಿಡಿಯೋ ಆನ್ ಮಾಡತ್ತಿಗೆ ಕೊಲೆ ಬೆದರಿಕೆ ಹೇಳಲ್ಲ ಸರ್.
ನಿನಗೆ ಪ್ರಾಣಕ್ಕೆ ಅಪಾಯ ಮಾಡ್ತಾ ಇದ್ದೀವಿ ನಾವು. ಪ್ರಾಣಕ್ಕೆ ಭಯನೂ ಐತಿ ಸರ್ ನಮಗೆ. ಯಾಕಂದ್ರೆ ಅವ್ರ ಗಂಡ್ ಮಕ್ಳು ಎಲ್ಲರೂ ಕರ್ಕೊಂಡ್ ಬಂದಾಗ ನಾವ್ ಏನ್ ಮಾಡ್ತಾ ಒಬ್ಬಂಟಿ ಹೆಣ್ಮಕ್ಳು ಸರ್. ನಾನು ನನ್ ಮಕ್ಳೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದಾರ. ನಾನ್ ಪ್ರತಿ ವಾರ ಯಾವ ವಾರ ತಪ್ಸಿಲ್ಲ ಸರ್. ನನಗೆ ಲೆಕ್ಕಾಚಾರ ಕೇಳಕ್ ಇಷ್ಟಕ್ಕಂದ್ರೆ ನನಗೆ ತೊಂದರೆ ಕೊಡ್ತಾ ಇದಾರೆ ಸರ್. ನಾಳೆ ಏನಾದ್ರು ಪ್ರಾಣಕ್ಕೆ ನನಗೆ ಏನಾರ ಆತಂದ್ರು ಅವರೇ ಹೊಣೆ ಸರ್. ನನಗೆ ಅವ್ರ ಸಂಸ್ಥೆಯರ ಹೊಣೆ ಹೆಗಡೆಯರ ಹೊಣೆ ಸರ್. ಯಾಕಂದ್ರೆ ನನಗೆ ಒಬ್ಬಳೇ ಇರ್ತಾನೆ. ನನಗೆ ಭಯ ಕಾಡ್ತಾ ಇತ್ತು ಸರ್. ನನಗೆ ಯಾವ ಕಾರಣಕ್ಕೆ ಏನ್ ಮಾಡ್ತಾರ ಅನ್ನೋದು. ಯಾಕಂದ್ರೆ ನಮ್ಮೂರನ್ನ ಸದಸ್ಯರನ್ನ ಕುಡಿಕೊಂಡೆ ಗಲಾಟೆ ಮಾಡ್ತಾರ, ಗುಂಪು ಕುಡಿಕೊಂಡು ಇವ್ರು. ಅದಕ್ಕೆ ನನಗೆ ಭಯ ಕಾಡ್ತಾ ಇತ್ತು ಸರ್. ನನಗೆ ನ್ಯಾಯ ಕೊಡಿಸ್ಬೇಕು. ನೀವು ಮಾಡಿ ತಪ್ಪೇನು ಲೆಕ್ಕ ಕೇಳಿದ್ದೆ ತಪ್ಪ ನಿಮ್ದು? ನಾನ್ ಲೆಕ್ಕ ಕೇಳಿಕ್ ಇಷ್ಟಕ್ಕಂತ ತೊಂದರೆ ಕೊಡ್ತಾ ಇದಾರೆ ಸರ್. ನನಗೆ ಏನು ಕೇಳಿಲ್ಲ. ನಾನು ಇದುವರೆಗೆ ಕಟ್ಟಿಗೆ ₹1 ಮಿಸ್ಟೇಕ್ ಮಾಡಿ ಅವ್ರು ಹೇಳಿ ಕಟ್ಟಿಗೆ ಅಂತ ಬಂದ ಸರ್. ನಾವ್ ಯಾವ ಕಾರಣಕ್ಕೂ. ಆಮೇಲೆ ಇದು ಬಾಂಡ್ ಕೊಟ್ಟಿದಾರೆ ಸರ್. ಅದು ನಂಬರ್ ನನ್ನ ರೆಸಿಪ್ಟ್ ಐತ್ ಸರ್. ಒಂದು 2019 ಇಸ್ವಿಯಾಗ ಮಾಡಿಸಿದ್ದೆ ಸರ್. ಅದನ್ನು ನನ್ನ ಮಗ ಎಲ್ಲ ಕೊಟ್ಟು ಚೆಕ್ ಮಾಡಿಸಿದ್ದ. ಅದು ಫೇಕ್ ಅಂತ ಬರ್ತಾ ಇತ್ತು ಸರ್. ಅದನ್ನ ಉದಾಹರಣೆ ಕೊಡ್ತಾರೆ. ನಿಮಗೆ ಒಂದ ಫೇಕ್ ಬರ್ತೈತೆ. ನಾ ಎಲ್ಲರೂ ಚೆಕ್ ಮಾಡಿಸಿದಾರ ಸರ್. ಈಗ ಲೆಕ್ಕಾಚಾರ ಸಿಕ್ಕಿ ಮೇಲೆ ಫೇಕ್ ಅಂತ ಬರ್ತಾ ಇತ್ತು ಸರ್. ಅದು ಇಲ್ಲ ಫೇಕ್ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಸರ್. ಅದು ಸುಳ್ಳು ಹೇಳಿದ್ರೆ ನಮಗೆ ಬಾಂಡ್ ಅದನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡಿ ಅವರೇ ಕೊಡ್ಬೇಕು ಸರ್. ಅವ್ರಿಗೆ ಮಾಡಿಸಿದಾರ ಅವರೇ ಕೊಡ್ಬೇಕು ನಮಗೆ. ಅದನ್ನ ಲೆಕ್ಕ ಕೊಡ್ತಾ ಇಲ್ಲ ಸರ್. ಪ್ರತಿ ಒಂದು ಅದೇ ನಮಗೆ ಒರಿಜಿನಲ್ಲು ನಾವು ಕೊಟ್ಟಿದ್ದೇವಲ್ಲ ಅದ ಒರಿಜಿನಲ್ಲು. ಬ್ಯಾಂಕಿಂದ ಕೊಡ್ತಾ ಇರ್ತಾರೆ. ಕೊಡಕ್ಕೆ ಯಾಕೆ ಸರ್ ಇವರು ಬ್ಯಾಂಕಿಂದ? ಬ್ಯಾಂಕಿಂದ ಕೊಟ್ಟ ಮೇಲೆ ನಾವು ಕೊಡ್ತಾನೆ ಇಲ್ಲ ಸರ್. ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಪಾಸ್ಬುಕ್ ಕೊಡ್ತಾ ಇಲ್ಲ. ಉಳಿತಾಯ ನಮ್ದು ಎಲ್ಲಿ ಹೋಗತ್ತೆ ಅನ್ನೋದಲ್ಲಿ ಉಳಿತಾಯ ಎಲ್ಲಿ ಹೋಗತ್ತೆ ಅನ್ನೋದು ಹೇಳ್ತಾ ಇಲ್ಲ. ನಮಗೆ ಪ್ರತಿಯೊಂದು ಅವ್ರ 10,000 ನಮ್ದು ಉಳಿತಾಯ ಅಂತಂದ್ರೆ 5,000 ಬರೋ ನಾವು ಸುಮ್ಮನೆ ಇರ್ಬೇಕು ಸರ್. ನಮಗೆ ಲೆಕ್ಕಾಚಾರ ಇಲ್ಲಲ್ಲ. ಅವ್ರ ಲೆಕ್ಕಾಚಾರ ಕೊಡ್ತಾ ಇಲ್ಲ. ನಮಗೆ ಲೆಕ್ಕಾಚಾರ ಐತಿ ಅನ್ನೋದಕ್ಕ ಪಾಸ್ಬುಕ್ ಕೊಡ್ತಾ ಇಲ್ಲ ಎಲ್ಲಿ ಹೋಗತ್ತೆ ಅನ್ನೋದು. ನನಗೆ ಪ್ರತಿಯೊಂದು ದಾಖಲೆ ಅದ ಸರ್. ನನ್ನಂತಲೇ ಬುಕ್ಗಳು ಅದಾವು. ಪ್ರತಿಯೊಂದು 12ನೇ ಇಸ್ವಿಯ ಸಂಘ ತಯಾರು ಮಾಡಿದ್ ನಾನು ಗುರುಸಿದ್ದಾರೋಡ್ ಅಂತಂದು. ಕಕ್ರವಾಳ ಗ್ರಾಮ, ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ತಾಲೂಕು ಸರ್. ಪುಷ್ಪ ಅಂತ. ಪ್ರತಿಯೊಂದು ನನ್ನ ದಾಖಲೆ ಅದಾವ ಸರ್. ನಾನು ಲೆಕ್ಕ ಮಾಡಕ್ಕೆ ಅಂತ ಇಟ್ಕೊಂಡಿ ಅವ್ರಿಗೆ ನಮ್ಗೆ ಅಜಗಜಾಂತರ ಅದಾವ ಸರ್. ಪ್ರತಿಯೊಂದು ಲೆಕ್ಕಾಚಾರಗಳು. ನನಗೆ ಲೆಕ್ಕ ಕೊಟ್ರೆ ನಾನು ಪ್ರತಿಯೊಂದು ದಾಖಲೆ ನಮಗೆ ಒರಿಜಿನಲ್ ಕೊಟ್ರೆ ನಾನು ಎಷ್ಟ ನನ್ ತಪ್ಪು ಇದ್ದಂದ್ರೆ ನಾನು ಲೆಕ್ಕಾಚಾರ ಬರ್ತಾ ಇರ್ತೇನೆ. ನಾ ಕಟ್ಟಬೇಕು ಅನ್ನೋದಾದ್ರೆ ನಾ ಕಟ್ತೀನಿ ಸರ್. ನಾ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಲೆಕ್ಕಾಚಾರ ಕೊಡ್ ಸರ್. ಮನೆ ಬಂದು ಗಲಾಟೆ ಮಾಡೋದು ಯಾಕೆ ಸರ್? ಸರ್ಕಾರ ಇಷ್ಟಕ್ಕಂತ ಕಾನೂನು ತಂದ್ರು ನಮಗೆ ಗಲಾಟೆ ಮಾಡ್ತಾರ ಅಂದ್ರೆ ಒಬ್ಬಂಟಿ ಹೆಣ್ಮಕ್ಳಿಗೆ ನಮಗೆ ಭಯ ಅನಿಸ್ತದೆ ಸರ್. ಭಯ ಕಾಡ್ತಾ ಇತ್ತು. ಭಯ ಕಾಡ್ತಾ ಇತ್ತು ಸರ್. ಭಯ ಏನ್ರ ಆತಂದ್ರೆ ನಾವು ಅವರೇ ಹೊಡೆ. ಯಾಕಂದ್ರೆ ನನ್ನ ಮಕ್ಕಳು ದೂರ ಇರ್ತಾರೆ ಸರ್. ನನಗೆ ನ್ಯಾಯ ಕೊಡಿಸ್ಬೇಕು. ಏನಾರ ಆತಂದ್ರೆ ನಮಗೆ ನ್ಯಾಯ ಕೊಡಿಸ್ಬೇಕು. ಪ್ರಾಣಕ್ಕೆ ಭಯ ಐತೆ ಸರ್. ನಮಗೆ ಕೊಲೆ ಬೆಳಕಿನ ಆಗ್ತಾ ಇದಾರ. ಪ್ರಾಣಕ್ಕೆ ಬೈಕ್ನಾಗ ತಗೊಂಡು ಕೂಕಿ ಅಂತ ಹಂಗೆ ಹೋಗ್ತಾರ ಸರ್. ವಿಡಿಯೋ ಮಾಡಕ್ಕೆ ಅಲ್ಲೇ ಪಾಸ್ ಆಗಿಬಿಡ್ತಾರೆ ಸರ್. ವಿಡಿಯೋ ಆನ್ ಮಾಡೋದಕ್ಕೆ ಪಾಸ್ ಆಗಿಬಿಡ್ತಾರೆ. ಓಡಾಡಕ್ಕೂ ಹಿಂಸೆ ಆಗ್ತೈತೆ ಸರ್. SP ಕಡೆಯಲ್ಲ ಗಂಡ್ಮಕ್ಳು ಅವರು ಕಳಿಸ್ತಾ ಇದಾರ. ನಮ್ಮೂರೇ SP ಯಾರು? SP ಮಂಜುಳಾ ಅಂತ ಸರ್. ಓಕೆ. ಅವ್ರ ಗಂಡ್ ಮಕ್ಳು ನಿಮ್ಗೆ ಧಮಕಿ ಹಾಕ್ತಾರ? ಧಮಕಿ ಹಾಕ್ತಾರ ಸರ್. ನಾವು ವಿಡಿಯೋ ಮಾಡಕ್ಕೆ ಆನ್ ಮಾಡೋದಕ್ಕೆ ಪಾಸ್ ಆಗ್ತಾರ ಸರ್. ಈ ತರ ನಡೀತದ ಸರ್. ನಾನು ನಾಳೆ ಏನ್ರ ಪ್ರಾಣಕ್ಕೆ ಭಯ ಐತಿ ಸರ್. ನನಗೆ ಪ್ರಾಣಕ್ಕೆ ಏನ ಕಂಪ್ಲೇಂಟ್ ಮಾಡಿ ಒಂದು. ಈಗ ಏನು ನೀವು ನನಗೆ ವಿಡಿಯೋ ಕಳಿಸಿದ್ರಿ, ಇಷ್ಟು ಜನ ಕೂಡ ನಿಮ್ಗೆ ತೊಂದರೆ ಇದೆ. ಸರ್. ಇಷ್ಟೊಂದು ಜನರನ್ನು ತಂದ್ರೆ ಏನ್ ಮಾಡ್ಕೊಳ್ಬಿಡು. ಯಾರು ಇಟ್ಕೊಂಡು ಮಾಡ್ಕೊಂತ ಈ ತರ ಬೇಡ್ರಿ ಸರ್. ಒಂಟಿ ಹೆಣ್ಮಕ್ಳು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ಭಯ ಇಲ್ಲ ಸರ್. ಕಾನೂನು ಇಷ್ಟಕ್ಕಂತ ತಂದ್ರೆ ನಾವು ಒಂಟಿ ಹೆಣ್ಮಕ್ಳು ಬಾಳ ಹೆಂಗ್ ಸರ್ ನಾವು. ಇವ್ರ ಭಯಕ್ಕೆ ನಾವು ಓಡ್ಬಿಟ್ಟು ಹೋಗ್ಬೇಕು. ಇಲ್ಲದ್ರೆ ಎಲ್ಲರ ಜೀವ ಕಳ್ಕೋಬೇಕು ಭಯ ಪಟ್ಟು. ಇಲ್ಲ ಹಾಗೆಲ್ಲ ಯೋಚನೆ ಮಾಡ್ಬೇಡಿ. ಧೈರ್ಯವಾಗಿ ನಿಂತ್ಕೊಳ್ಳಿ. ಯಾಕಂದ್ರೆ ನೀವು ಧೈರ್ಯವಾಗಿ ವಿಡಿಯೋ ಮಾಡಿ ನಾನು ಕಳಿಸಿದ್ರ ಏನಾದರೂ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಟ್ಟರೆ ಇದನ್ನ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ವಿಡಿಯೋಗಳನ್ನು ಕಳಿಸ್ತೀನಿ. ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಈ ವಿಡಿಯೋಗಳನ್ನು ಕಳಿಸ್ತಾ ಇದ್ದೀನಿ. ಮನೆ ಹತ್ರ ಬಂದು ಅವ್ರು ಧಮಕಿ ಹಾಕೋದು, ನಿಮಗೆ ಮಾನ ಮರ್ಯಾದೆಗೆ ಅಂತ ಮಾಡೋದು. ಯಾರೋ SP ಅಂತ ಹೇಳಿದಲ್ಲ, ಅವ್ರ ಮಗ ಬಂದು ನಿಮ್ಗೆ ಏನಾದ್ರು ತೊಂದರೆ ಕೊಡಂತದಾದ್ರೆ ಗಂಡ ಸರ್. ಗಂಡರು ಆಮೇಲೆ ಅವ್ರ ಸಂಬಂಧಿಕರು ಬಿಡ್ತಾ ಇದಾರೆ ಸರ್. ಸಂಬಂಧಿಕರು ಅವರು ಈಗ ಯಾಕಂದ್ರೆ ಅವರು ಮಂಡಲ ಪಂಚಾಯತ್ ಮೆಂಬರ್ ಆಗ್ಯಾರ. ಅವ್ರ ಚಿಕ್ಕಮ್ಮರು ಅವ್ರ ಸಂಬಂಧಿಕರೆಲ್ಲ ಬಂದು ದಾರಿಯಲ್ಲಿ ಓಡಾಡಕ್ಕೆ ಅಂತ ಕ್ಯಾಮ್ರಾ ಅದ ಸರ್. ಅವ್ರು ಓಡಾಡಕ್ಕೆ ನಮ್ಮ ಅಮ್ಮರ ಮನೆಗ ಅದೆಲ್ಲ ಇದಾಗೈತೆ ಸರ್. ಅವ್ರ ಸಂಬಂಧಿಕರು ಓಡಾಡಿ ಮಾತಾಡಕ್ಕೆ ಅಂತ ಪಾಸ್ ಆಗೇ ಬಿಡ್ತಾರೆ. ನಾನು ವಿಡಿಯೋ ಇದು ಆನ್ ಮಾಡೋದಿಗೆ ಆ ತರ ನಡೀತಾ ಇದಾವ ಸರ್. ನೀವು ಸ್ವಲ್ಪ ಕಾಳಜಿ ವಹಿಸಿ ನೀವು ನ್ಯಾಯ ಕೊಡಿಸ್ಬೇಕು ಸರ್. ಸರಿ ಆಯ್ತು. ಇಷ್ಟು ಜನ ಇವ್ರಗಳ ಹೆಸರೇನಮ್ಮ? ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಲ್ಲ ಇವರೆಲ್ಲರ ಹೆಸರೇನು? ಸುವರ್ಣಮ್ಮ ಅಂತಂದು ಕಾಯಕದಾರ ಅಂತ ಸರ್. ಕಕ್ರವಾಳ ಸುವರ್ಣಮ್ಮ ಜಮಪ್ಪ ಕಾಯಕದಾರ ಅಂತಾರ ಸರ್. ಆಮೇಲೆ ಮಧುಮತಿ ಬಿಷಗ್ನೇಶ್ವರಪ್ಪ ಒಡೆಯರ್ ಅಂತ. ಆಮೇಲೆ ಚಂದ್ರಮ್ಮ ಆಕಾರಿ, ಚಂದ್ರಮ್ಮ ಹನುಮಂತಪ್ಪ ಆಕಾರಿ ಕಕ್ರವಾಳ. ಆಮೇಲೆ ರೇಣುಕಮ್ಮ ಸೋಮಪ್ಪ ಆಕಾರಿ ಸರ್ ಕಕ್ರವಾಳ. ಓಕೆ. ಮಂಜುಳಾ SP ಸೇವಾ ಪ್ರತಿನಿಧಿ ಮಂಜುಳಾ ಸಿದ್ದೇಶ್ವರಪ್ಪ ಸಿದ್ದೇಶಪ್ಪ ಆಕಾರಿ ಅವರು ಹರಿಹರದಾರ ಸರ್.
ಓಕೆ ಹಳ್ಳಳ್ಳಿ ಅಂತಂತ ಅವ್ರ ಅಡ್ರೆಸ್. ಓಕೆ. ಸರ್. ಆಮೇಲೆ ಅವ್ರ ಗಂಡನ ಸೋಮಪ್ಪ, ರೇಣುಕಮ್ಮನ್ ಗಂಡ ಸೋಮಣ್ಣ ಅಂತಂದ ಆಕಾರಿ, ಅವರು ಗಲಾಟೆ ಮಾಡ್ತಾರ. ಅವ್ರ ಮಗ ಅರುಣ ಅಂತ. ಓಕೆ, ಆಯ್ತು. ಸರ್, ಇವರೆಲ್ಲ ಗಲಾಟೆ ಮಾಡಿ ನಮ್ಮ ಅಮ್ಮರ ಮನೆಗೂ ಬಂದು ಗಲಾಟೆ ಮಾಡಿ ಸರ್. ನಮ್ಮ ಅಮ್ಮರ ಮನೆಗ ವಯಸ್ಸೋದಾರ ಅದ್ರ ಸರ್. ನಮ್ಮಮ್ಮ ಅವ್ರಿಗೆ ಅಡಿಗೆ ಮಾಡಕಂತ ಬಂದೆ ಸರ್. ಅಡಿಗೆ ಮಾಡಕ್ ಬಿಡ್ತಲ್ಲ, ನಮ್ಮ ಅಮ್ಮರ ಮನೆಗೆ ಬಂದು ಕುತ್ಕೊಂಡ್ರು. ಈ ತರ ಗಲಾಟೆ ಮಾಡಿ ನಮ್ಗೆ ಬದುಕದಾರ ಹೆಂಗ, ಊಟ ಮಾಡಕ್ಕೆ ತಿನ್ನದಾರ ಹೆಂಗ ಸರ್ ದಿನನಿತ್ಯ. ಆಯ್ತಮ್ಮ, ನಾನು ಸಂಬಂಧಪಟ್ಟ ಪೊಲೀಸ್ ಅವ್ರ ಹತ್ರ ಕೂಡ ಮಾತಾಡ್ತೀನಿ. ಪೊಲೀಸ್ ಅವ್ರಿಗೆ ಈ ವಿಡಿಯೋ ಕಳಿಸ್ತೀನಿ. ನೀವು ಧೈರ್ಯವಾಗಿರಿ. ಹಾಗೆ ನಿಮ್ಗೆ ವಿಡಿಯೋ ಮಾಡ್ಕೋಬೇಕು ಅಂತ ಯಾಕೆ ಅನಿಸ್ತು? ಇಲ್ಲ ಸರ್, ವಿಡಿಯೋ ಮಾಡ್ಕೋಬೇಕು ಯಾಕೆ ಅನಿಸುತ್ತೆ, ಈ ಸಾಕ್ಷಿ ಕೇಳ್ತಾರ ಸರ್. ಪ್ರತಿ ಒಂದಕ್ಕೂ ಇವ್ರು ಸಾಕ್ಷಿ ಇಲ್ದಾನೆ ಏನ್ ಆಧಾರ ಕೇಳ್ತಾರಲ್ಲ. ಸುಳ್ಳು ಹೇಳ್ತೀಯಮ್ಮ ಅಂತಾರ ಸರ್. ಸುಳ್ಳು ಹೇಳ್ತೀಯ ಅನ್ನೋದಕ್ಕ ನಾವು ಪ್ರತಿ ಒಂದು ಹಿಂದೆಲ್ಲ ಈ ಗಲಾಟೆ ಮಾಡಿದ್ವಿ, ಯಾವನು ಮಾಡ್ಕೊಂಡಿದ್ದಿಲ್ಲ ಸರ್. ಏನಾರ ಕಂಪ್ಲೇಂಟ್ ಕೊಡ್ಬೇಕಂತ ಸಾಕ್ಷಿ ಕೇಳ್ತಾರ ಸರ್. ಆಮೇಲೆ ಪೊಲೀಸ್ ಸ್ಟೇಷನ್ ಹೋದ್ರು ಸಾಕ್ಷಿ ಇಲ್ದಾನೆ ಯಾವ್ದು ಆಧಾರ ಕಂಪ್ಲೇಂಟ್ ತಗಂತ ಇಲ್ಲ ಸರ್. ಈಗೇನ ಕಾನೂನು ಬಂದೈತಿ ತಗಂತೀವಿ ಅಂತ ಅನ್ಬೋದು ಸರ್. ನಾವು ಹೋಗಿಲ್ಲ ಇನ್ಮೇಲೆ. ಸಾಕ್ಷಿ ಬೇಕು. ಪ್ರತಿ ಒಂದು ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಇಲ್ದಾನೆ ಮಾಡ್ತಾನೆ ಇಲ್ಲ ಸರ್. ಹಂಗಾಗಿ ವಿಡಿಯೋ ಮಾಡ್ಕೋಬೇಕು ಅನಿಸ್ತು ಸರ್. ಓಕೆ, ನಿಮ್ಮಿಂದ ಅನೇಕ ಹೆಣ್ಣು ಮಕ್ಕಳು ಎಚ್ಚೆತ್ಕೋಬೇಕು. ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಯಾವ ಕಾರಣಕ್ಕೆ ಎದುರು ಬರ್ತದೆ ಸರ್. ನ್ಯಾಯ ಕೇಳಕ್ ನಾವೇನ್ ಸರ್, ಅವ್ರ ನ್ಯಾಯ ಸತ್ಯವಾಗಿದ್ರೆ ನ್ಯಾಯ ಕೊಡಕ್ ಯಾಕೆ ಭಯ ಪಡ್ತದ್ರ ಸರ್ ಅವರು? ಸತ್ಯವಾಗಿ ದಾಖಲೆಗಳಿದ್ರೆ ನಮಗೆ ಸೃಷ್ಟಿ ಕೊಟ್ಟು ಕಟ್ಕೊಂಡು ಹೋಗ್ಲಿಲ್ಲ. ಓಕೆ ಅಮ್ಮ, ಈಗ ನೀವು ಕೇಳಿದ್ದು ಪ್ರತಿ ವಾರ ಏನ್ ದುಡ್ಡು ಕಟ್ಟುತ್ತಾ ಇದ್ರಾ ಅದಕ್ಕೆ ಸ್ಟೇಟ್ಮೆಂಟ್ ಕೊಡಿ ಅಂತ ನೀವು ಕೇಳಿದ್ರಿ. ಅವ್ರು ತಿಂಗಳು ಕೊಡ್ತಾ ಇದ್ರು ಸರ್. ತಿಂಗಳದ್ ಬೇರೆ ನಮಗೆ. ವಾರ ನಮಗೆ ಒಂದು ವಾರ ಮೋಸ ಅಂದ್ರೆ ನಮಗೆ ಯಾರು ಕೇಳ್ಬೇಕು ಸರ್? ವಾರ ದಾಖಲೆ ಬೇಕು ನಮಗೆ. ವಾರ ಸ್ಟೇಟ್ಮೆಂಟ್ ಬೇಕು. ಓಕೆ ಅಮ್ಮ, ತಿಂಗಳದು ಅವ್ರು ಬರ್ದ್ಬಿಟ್ಟು ಕೊಡ್ತಾ ಇದ್ರಲ್ಲ, ಅವ್ರ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ರಲ್ಲ, ಬ್ಯಾಂಕ್ ಕೊಡ್ತಾ ಇದ್ರು. ಕಂಪ್ಯೂಟರ್ ಅವ್ರ ಸಂಸ್ಥೆಯಿಂದ ಕಂಪ್ಯೂಟರ್ ಪ್ರಿಂಟ್ ಆಗಿದ್ದು ಸರ್. ಅದು ರಸೀದಿ ಒಂಥರ ರೇಷನ್ ಚೀಟಿ ಇದ್ದಂಗ. ಅದು ಏನು ಯಾವುದೇ ಸೀಲ್ ಇಲ್ಲ, ಯಾವ್ದಿಲ್ಲ. ಅವರು ಸೃಷ್ಟಿ ಮಾಡಿರೋದು ಸರ್ ಎಲ್ಲ. ಓಕೆ, ಆದ್ರೆ ನೀವು ಕಟ್ತಿರೋಂತ ದುಡ್ಡು ಯಾವ ಬ್ಯಾಂಕ್ ಹೋಗ್ತಿದೆ ಆ ಬ್ಯಾಂಕ್ ಇಂದ ನಿಮ್ಗೆ ಸ್ಟೇಟ್ಮೆಂಟ್ ಬೇಕು. ವಾರ ಜಮಾ ಆಗ್ತಿದ್ಯಾ ಅಲ್ಲಿ ಅನ್ನೋದು ನಿಮ್ಗೆ ಸ್ಟೇಟ್ಮೆಂಟ್ ಬೇಕು. ಆಮೇಲೆ ವಾರ ಉಳಿತಾಯ ಪಾಸ್ಬುಕ್ ಬೇಕು ಸರ್. ಓಕೆ, ಉಳಿತಾಯ ಪಾಸ್ಬುಕ್ ಬೇಕು. ಉಳಿತಾಯ ಎಲ್ಲಿ ಹೋಗ್ತೈತೆ ನಮಗೆ 5,000 ಅಂತಂದ್ರೆ ನನಗೆ 2,000 ಹೇಳಿದ್ರೆ ನನಗೆ ಯಾರು ಕೇಳ್ಬೇಕು ಸರ್? ನಮಗೆ ದಾಖಲೆ ಬೇಕಲ್ಲ. ಕರೆಕ್ಟ್. ಉಳಿತಾಯ ಯಾವ ಅಕೌಂಟ್ ಅಲ್ಲಿ ಹೋಗ್ತಿದೆ ಅಥವಾ ನಿಮ್ಮ ನಿಮ್ಮ ಸಂಘದಿಂದ ಏನಾದ್ರು ಅಕೌಂಟ್ ಮಾಡಿಸಿ ಆ ಸಂಘದ ಸ್ಟೇಟ್ಮೆಂಟ್ ಬೇಕು ನಿಮ್ಗೆ ಅಲ್ವಾ? ಇವ್ರ ಕಂಪ್ಯೂಟರ್ ಪ್ರಿಂಟ್ ಮಾಡಿಸ್ಕೊಬಂದು ಕೊಡೋಂಥದ್ದು ಅವಶ್ಯಕತೆ ಇಲ್ಲ. ನೀವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಪ್ರತಿ ವಾರನೂ ಕೂಡ ಕಟ್ತಾ ಇದ್ರ. ಒಂದು ವಾರ ಮಿಸ್ ಆಗಿ ಅಥವಾ ಒಂದು ಲೆಕ್ಕ ಕೇಳಿದಕ್ಕೆ ಇವರು ಇಷ್ಟೊಂದೆಲ್ಲ ಧಮಕಿ ಆಗ್ತಾ ಇದ್ರೆ ನಿಮ್ಗೆ ಹೆಚ್ಚುವರಿ ಹಣನ ಕಟ್ತಾರೆ ಸರ್. ಈ ವಾರ ಒಂದು 2 ವಾರ 3 ವಾರ ಹಿಂಗೆ ಆಗಕ್ಕೆ ಒಂದು ಹೆಚ್ಚುವರಿ ಹಣ ಈ ಕಂತು ಬಂತು ಅಂತಂದು ಹೇಳ್ತಾರೆ ಸರ್. 1,000 ರೂಪಾಯಿ ಬಂತು, 500 ರೂಪಾಯಿ ಬಂತು ಅಂದು ಅದು ಎಲ್ಲಿ ಹೋಗ್ತಲ್ಲ ನಮಗೆ ವಾರ ಲೆಕ್ಕ ಕೊಟ್ಟ ನಮಗೆ ಕಂಡಿಡ್ಕೋಬಹುದು ಸರ್ ನಾವು. ಹೌದಾ? ಹೆಚ್ಚಿಗೆ ಹಣ ಎಷ್ಟಾಗೈತೆ ಎಲ್ಲ ಕಂಡಿಡ್ಕೋಬಹುದು, ಎಷ್ಟು ಅಮೌಂಟ್ ಎಲ್ಲಿ ಹೋಗತ್ತೆ ಎಲ್ಲ ಕಂಡಿಡ್ಕೋಬಹುದು. ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ವಾರದ ಕೊಡ್ತಾ ಇಲ್ಲ, ತಿಂಗಳದ ಅವರ ರಸೀದಿ ಸೃಷ್ಟಿ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಸರ್. ಮತ್ತೆ ಅವರೇ ಸೃಷ್ಟಿ ಮಾಡ್ಕೊಡೋದು. ಪ್ರತಿ ಒಂದು ನಮಗೆ ದಾಖಲೆ ಕೊಟ್ರೆ ನಾವು ಕಟ್ಟಕ್ಕೇನಿಲ್ಲ ಸರ್. ನಾವು ತಗೊಂಡವಿ, ಕಟ್ಬೇಕು ಅನ್ನೋದು ಐತಿ, ಕಟ್ತೇವಿ. ಕಟ್ಟಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಸರ್. ಸುಮ್ನೆ ಪ್ರತಿ ಒಂದು ಅಪವಾದಗಳು ನಮ್ಮ ಮೇಲೆ ಹೊರಿಸ್ತಾ ಇರೋ ಸರ್. ಅವ್ರು ದಾಖಲೆ ಕೊಟ್ಟು ಅವ್ರು ಕಟ್ಸ್ಕೊಂಡು ಹೋಗ್ಲಿ ಸರ್. ನಾವು ಏನು ಇದು ಮಾಡ್ತಾ ಇಲ್ಲ, ದುಡ್ಡಿಗೆ ಏನು ಮೋಸ ಮಾಡ್ತಾ ಇಲ್ಲ ನಾವು. ಖಂಡಿತ ನೀವು ಯಾರು ಮೋಸ ಮಾಡ್ತಾ ಇಲ್ಲ, ಆದ್ರೆ ನಿಮ್ಗೆ ಮೋಸ ಮಾಡ್ತದೆ. ಈಗ ಅವ್ರು ನೀವು ದುಡ್ಡು ಕೊಡ್ತಾ ಇದ್ರ ಅಕೌಂಟ್. ಆಮೇಲೆ ಸಂಘದವ್ರನ್ನು ಇದು ಕೇಳ್ಬೇಕಂದಾಗ ಸಮರ್ಥಗಳು ಕೆಡಿಸ್ತದ ಸರ್. ಈಗ ಒಂಥರ ಬ್ರಿಟಿಷರು ಹೋರಾಟ ಆದಂಗೆ ಸರ್ ಇವರು. ಯಾಕಂದ್ರೆ ಅವಾಗ ಬ್ರಿಟಿಷರು ಓಡಾಡ್ತಿದ್ರು ನಮ್ಗೆ. ನಮ್ಮಲ್ಲೇ ಊರಲ್ಲೇ ಓಡಾಟ ಕಚ್ಚಿದಾರ ಸರ್ ಇವರು. ಕೇಳ್ಬೇಕಲ್ಲ ನಾವು ಬಾಳದಂಗೆ ಸಂಬಂಧಿಕರು ನಾವು ಪ್ರತಿ ಒಂದು ಕೇಳ್ಬೇಕಂತ ಮಾತಾಡಲ್ಲ ಅಂದ್ರೆ ನಾವು ಬದುಕೋದಾದ್ರೆ ಹೆಂಗೆ ಸರ್ ಸಮಾಜದಾಗ? ಮಕ ಕಟ್ಕೊಂಡು ಬದುಕಾಗಬೇಕಾಯ್ತು ಸರ್. ಅಕ್ಕಪಕ್ಕ ಏನ್ರ ಮಾಡಿ ವೈರತ್ವ ಬೆಳತ್ತೆ ಅಂದ್ರ ಅವ್ರ ಏನ್ರ ನಮ್ಗೆ ಏನ್ರ ಮಾಡಿತ್ತಂದ್ರೆ ಯಾರು ಕೇಳ್ಬೇಕು ಸರ್ ನಮ್ಮನ್ನ? ದ್ವೇಷ ಹುಟ್ಟಿತಂದ್ರ ಮತ್ತೆ ಈಗ. ಓಕೆ, ಇವರೆಲ್ಲರೂ ಹೆಸರು ಹಾಕ್ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಿಮ್ಮ. ಯಾಕಂದ್ರೆ ಈ ವಿಡಿಯೋ ಸಾಕ್ಷಿ ನನ್ನ ಹತ್ರ ಇದೆ. ಆಕ್ಚುಲಿ ಏನೇನು ಮಾತಾಡಿದ್ರು ಅವರು, ನಿಮ್ಗೆ ಎಷ್ಟು ಬಾಯಿ ಕೊಡ್ತಾ ಇದಾರೆ ಅಂತ ವಿಡಿಯೋ ಸಾಕ್ಷಿ ನನ್ನ ಹತ್ರ ಇದೆ. ದುಡ್ಡು ಕೊಡಲ್ಲ ಅಂತ ನೀವು ಹೇಳ್ತಾ ಇಲ್ಲ, ದುಡ್ಡು ಕೊಡ್ತೀನಿ ಆದ್ರೆ ನಂಗೆ ಲೆಕ್ಕ ಕೊಡಿ ಅಂತ ನೀವು ಹೇಳ್ತಾ ಇರೋದು ಅಷ್ಟೇ. ಲೆಕ್ಕ ನಾನು ಯಾರದೇ ತಗೊಂಡೆ ಸರ್. 2-3 ನನಗೆ ಅವಶ್ಯಕತೆ ಇತ್ತು ಸರ್, ತಗೊಂಡಿನಿ ನಾನು. ಪ್ರತಿ ಒಂದು ಹಣ ನನಗೆ ಹೆಚ್ಚಿಗೆ ಹೋಗೈತಿ, ಅದಕ್ಕೆ ಲೆಕ್ಕ ಕೇಳ್ತದ ಸರ್. ಎಸ್ ಅಮ್ಮ ನೀವು ಯಾವ್ರಿ ನಾನು ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಕಟ್ಲಾರ್ದಂಗ್ ಮಾಡ್ತಾರ. ನಾನು ಕಟ್ಲಾರ್ದ ಇದುವರೆಗೆ ಲಕ್ಷಾನ್ ಗಟ್ಲೆ ಕಟ್ಕೊಂತ ಬಂದ ಸರ್. ಅವ್ರು ಹೇಳ್ದಂಗ ಪ್ರತಿ ಒಂದು ಬೇರೆಯವ್ರು ತಗೊಂಡ್ರವಲ್ಲ 10,000 5,000 ಹಿಂಗ ಅವ್ರ ಲೆಕ್ಕದ ಸರ್. ನನಗೆ ಅಮೌಂಟ್ 20-30 ಗಟ್ಲೆ ಹೆಚ್ಚಿಗೆ ಹೋಗಿದೆ ಸರ್ ಪ್ರತಿಯೊಬ್ರು. ಓಕೆ, ಎಷ್ಟು ಲಕ್ಷ ತಗೊಂಡಿದ್ರಿ? ನಾನು ಒಬ್ರು 1 ಲಕ್ಷ ಒಬ್ರು ತಗೊಂಡೆ ಸರ್. ಇಬ್ಳರ್ದು ಒಬ್ರದ್ದು ಇನ್ನೊಂದು 2 ಲಕ್ಷ ತಗೊಂಡಿದ್ವಿ. ಚಂದ್ರಮ್ಮರದ್ದು, ಸುವರ್ಣಮ್ಮರದ್ದು 1.5 ಲಕ್ಷ ತಗೊಂಡಿದ್ವಿ. ಇಷ್ಟು ಕಡೆಗೆ ಬಂದ ಸರ್. ಅವರು ಒಬ್ರು ಸುವರ್ಣಮ್ಮರದ್ದು ಅವ್ರ ಲೆಕ್ಕಕ್ಕೆ 19,000 ತೋರಿಸ್ತಾ ಇದಾರೆ ಸರ್. ಚಂದ್ರಮ್ಮರದ್ದು 70,000 ತೋರಿಸ್ತಾ ಇದಾರೆ ಸರ್. ಆಮೇಲೆ ಇವ್ರದ್ದು ಇನ್ನೊಬ್ರದ್ದು ಪುಷ್ಪಾಲತಾ ಸರ್, ಅದು 16,000 ಅವ್ರು ಹೇಳ್ತಾರ. ಈಗ ನಾವು ಅಲ್ಲಿ ಅಧ್ಯಕ್ಷ ಕೇಳಿದ್ರೆ 14,000 ಅಂತ ಅಂದ್ರು ಸರ್. ಇದು ಇನ್ನೂ ಹೆಚ್ಚಿಗೆ ಕಟ್ತಾ ಇದೆ ಸರ್. ಇಷ್ಟ ಅಮೌಂಟಿಗೆ ಇಷ್ಟ ತಂದ್ರೆ ನನಗೆ ತ್ರಾಸ ಕೊಡ್ತಾ ಇದಾರೆ ಸರ್
ಅವರು. ಓಕೆ ಓಕೆ. ಈಗ ನಿಮಗೆ ನಾ ಕಟ್ಟಲ್ಲ ಅಂತ ಇಲ್ಲ ಸರ್, ನಾ ಕಟ್ತೀನಿ, ಸ್ಟೇಟ್ಮೆಂಟ್ ಕೊಡ್ತೀನಿ, ನಮಗೆ ಲೆಕ್ಕಾಚಾರ ತಿಳ್ಕೊಳಕ ನಮಗೆ ಎಲ್ಲ ಪ್ರತಿಯೊಂದು ದಾಖಲೆ ಕೊಡ್ರಿ, ಕಟ್ಕೊಂಡು ಹೋಗ್ರಿ. ಲೆಕ್ಕ ಕೇಳಿದಕ್ಕೆ ಆದ್ರೆ ಈ ತರ ದೌರ್ಜನ್ಯ ಮಾಡ್ತಾರಲ್ಲ ಸರ್, ಮತ್ತೆ ನಾವು ಹೆಂಗ್ ಈಗ ಕೊಡ್ತಾನ? ನಿಮಗೆ ಸೇವಿಂಗ್ಸ್ ಅಕೌಂಟ್ ಬೇಕು, ನಿಮಗೆ ಎಲ್ಲಿ ಜಮಾ ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಅನ್ನೋದು ಬೇಕು. ಸುಮ್ಮನೆ ನಾವು ಲಾಭಾಂಶ ಕೊಡ್ತೀನಿ ಅಂತ ಸುಮ್ಮನೆ ಯಾವ್ದೋ ಒಂದು ತೆಗೆದ್ಬಿಟ್ಟು ನಿಮ್ಗೆ ಕೊಟ್ಬಿಡೋದಲ್ಲ, ನಿಮ್ ದುಡ್ಡು ಬಡ್ಡಿ ಅಲ್ಲೇ. ನನ್ನ ಸಂಘಕ್ಕೆ ಗುರು ಸಿದ್ಧಾರೂಢ ಸಂಘಕ್ಕ ನಾನು ಅದನ್ನ ಸರ್ 10 ವರ್ಷಕ್ಕ 1800 ರೂಪಾಯಿ ಕೊಟ್ರಿ ಸರ್. 10 ವರ್ಷಕ್ಕೆ ಸರ್ ನಮ್ಮ ಉಳಿತಾಯ 20 ರೂಪಾಯಿ ಉಳಿತಾಯ ಅಲ್ಲಿದ್ದ 12ನೇ ಇಸ್ವಿ ಇದ್ದಾನೆ ಮಾಡ್ತದೆ ಸರ್. 10 ವರ್ಷಕ್ಕೆ 1800 ರೂಪಾಯಿ. ನಿಮ್ ಇದೀಗ ನಾವು ಮಾತಾಡೋದು ಪ್ರತಿ ಒಂದು ವಿಡಿಯೋ ನೋಡ್ತಾರೆ ಸರ್, ಒಟ್ಟು 10,000 ಕೊಟ್ರು 5,000 ಕೊಟ್ರು ಹಿಂಗ್ ಸುಳ್ಳು ಹೇಳ್ತಾರ ಸರ್. ಯಾವ್ದು ಇಲ್ಲ, ನನಗೆ 10 ವರ್ಷ ಹಂಗ ಮಾಡಿದ್ದೀನಿ ಸರ್, ನಾನು 1800 ರೂಪಾಯಿ ತಗೊಂಡೇನೆ ನನ್ನ ಉಳಿತಾಯಕ್ಕ. 12ನೇ ಇಸ್ವಿದ್ದು ಸಂಘ ಮಾಡಿದ್ದೀನಿ ಸರ್. ಪ್ರತಿಯೊಂದು ಇಷ್ಟನೇ ಸರ್. ಒಂದ್ ಸಂಘಕ್ಕ ದಾಖಲೆ ಅವ್ರಿಗೆ ಬೇಕಾದ ಸಂಬಂಧಿಕರು ಅವ್ರಿಗೆ ಏನಾರ ಸಂಸ್ಥೆಗಿದ್ದ ಸೇವಾ ಪ್ರತಿನಿಧಿ ಸಂಘಕ್ಕೆ ಮಾತ್ರ 5,000 ಹಿಂಗ 6,000 ಕೊಟ್ಟ ತಗೊಂಡ್ರ ಸರ್. ಅದು ಸೇವಾ ಪ್ರತಿ ಇದ್ದ ಸಂಘಕ್ಕೆ ಮಾತ್ರ ಬಂದ ಸರ್. ಇಲ್ಲಿದ್ದವ್ರಿಗೆ ಯಾವ ಸದಸ್ಯರಿಗೆ ಬಂದಿಲ್ಲ ಸರ್. 600, 500, 1000 ಇಷ್ಟೇ ಬಂದ್ರು. ಸುಳ್ಳು ಹೇಳ್ತಾರೆ ಸರ್. ಒಬ್ರಿಗೊಂದು ಲೆಕ್ಕಾಚಾರ ಒಬ್ರು ಉಳಿತಾಯ. ಈಗ ನಿಮ್ ನಂಬರ್ನು ಕೂಡ ಇಲ್ಲಿ ಹಾಕ್ತೀನಿ ಅಮ್ಮ, ನಿಮ್ ನಂಬರ್ನು ಹಾಕ್ತೀನಿ. ಯಾರೋ ನಿಮ್ ನ್ಯಾಯ ಕೊಡ್ಸೋರಿದ್ರೆ ಯಾರೋ ಹೇಳ್ತಾ ಇದ್ರಲ್ಲ ನಮ್ಗೆ ಧರ್ಮಸ್ಥಳ ಹೇಳಿ, ನಾವು ಸತ್ಯ ಇದ್ರು ಹೇಳ್ತಾ ಅವ್ರು ಸುಳ್ಳು ಹೇಳ್ತಾರ ನಿಮಗೆ, ಧಮಕಿನೂ ಹಾಕ್ತಾರೆ ನಿಮಗೆ, ಮತ್ತು ಸುಳ್ಳುನು ಹೇಳ್ತಾ ಇದಾರ. ನಮ್ ಸಂಸ್ಥೆ ಹಂಗೆ, ನಮ್ ಸಂಸ್ಥೆ ಮೋಸ ಆಗಿಲ್ಲ ಸರ್. ಪ್ರತಿ ಒಂದ್ ಹೆಣ್ಮಕ್ಳಿಗೆ ಮೋಸ ಆಗ್ತಾ ಇತ್ತು ಸರ್. ಧೈರ್ಯವಾಗಿ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಬರ್ತಾ ಇದ್ರೆ ನಿಮ್ಗಳನ್ನ ನೋಡಿ ಒಬ್ಬೊಬ್ಬರ ಬರ್ತಾ ಇದಾರೆ. ಯಾರು ನನ್ನ ನಂಬರ್ ಕೊಡ್ರಿ ಸರ್. ನಾನು ಪ್ರತಿಯೊಂದು ನಾನು ಸೇವಾ ಪ್ರತಿನಿಧಿ ಕೆಲಸ ಬಿಟ್ಟಿದ್ರಿ ಸರ್. ನಾನು 3 ವರ್ಷ ಫಸ್ಟಿಗೆ ಹೋರಾಟ ಮಾಡಿ ಗುಂಪು ಮಾಡ್ಬೇಕಾರಾಗ ನಾನು ಸೇವಾ ಪ್ರತಿನಿಧಿ ಆಗಿದ್ದಿ ಸರ್. ಈ ಬಂದ ನೋಡಿ ಇದನ್ನೆಲ್ಲ ಮೀಟಿಂಗ್ ನೋಡಿ ಜನರಿಗೆ ಕೆಲಸ ಮೀಟಿಂಗ್ ಕೊಡ್ಬೇಕಂದ್ರ ದುಡಿಯಾಗ ಹೋಗ್ಲಿಲ್ಲ, ಮೀಟಿಂಗ್ ಕೊಡಿಕಂತಿದ್ರ ಅವ್ರು ದುಡ್ಡು ಕಟ್ಟೋದು ಹಿಂಗ ಸರ್. ಹಂಗಾಗಿ ನಾನು ಸಂಘನ ಬಿಟ್ಟೆ ಸರ್, ಕೆಲಸ ಮಾಡೋದ ಬಿಟ್ಟೆ. ಸರಿ ಆಯ್ತು. ಈಗ ನಿಮ್ ನಂಬರ್ ಕೊಡ್ತೀನಿ, ಸ್ಕ್ರೀನ್ ಮೇಲೆ ನಿಮ್ ನಂಬರ್ ಬರುತ್ತೆ. ಯಾರು ನಿಮ್ಗೆ ಫೋನ್ ಮಾಡ್ತಾರೋ, ನಿಮ್ಗೆ ಯಾರು ನ್ಯಾಯ ಕೊಡಿಸ್ತಾರೋ ಅವ್ರು ಕೊಡಿಸ್ಲಿಮ್ಮ. ಏನ್ ಲೆಕ್ಕ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿಮ್ಮ. ಓಕೆ, ಈ ವಿಡಿಯೋನ ಸಂಬಂಧಪಟ್ಟ ಪೊಲೀಸ್ ಅವ್ರಿಗೆ ನಾನು ಕಳಿಸ್ತೀನಿ. ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ನಾನು ಕಳಿಸ್ತೀನಿ. ಅವ್ರ ಹತ್ರ ನಾನು ಸರಿಮ್ಮ, ಇನ್ನೇನೇ ಬಂದು ವಿಡಿಯೋ ಮಾಡ್ಕೊಳ್ಳಿಮ್ಮ. ಯಾಕಂದ್ರೆ ಸಾಕ್ಷಿ ಇದ್ರೂ ಕೂಡ ಕನ್ಸಲ ಕಂಪ್ಲೇಂಟ್ ತಗೊಳ್ಳಲ್ಲ. ಅಂತದ್ರಲ್ಲಿ ಇಂತೆಲ್ಲ ಸಾಕ್ಷಿ ಇದ್ಮೇಲೆ ಹೆಂಗೆ ಅಂತ ಅಲ್ವಾ? ಅದೇ ಇದು ಒಂದು ಎಲ್ಲ ಸಾಕ್ಷಿ ನಾವು ಇಟ್ಕೊಂಡ್ರೆ ಸರ್, ನಮ್ಮ ಸಾಕ್ಷಿ ಕೇಳ್ತಾರಲ್ಲ, ಅವ್ರು ಸಾಕ್ಷಿ ಕೊಡ್ಲಿ, ಮತ್ತೆ ನಮ್ಮ ಸತ್ಯ ಅದಾವೆಲ್ಲವೂ ಪ್ರತಿಯೊಂದು ದಾಖಲೆ ಕೊಡ್ಲಿ. ಈಗ ಕೊನೆಯದಾಗಿ ನಿಮ್ಗೆ ಏನ್ ಬೇಕಾಗಿದೆ ಇವಾಗ ಅವರಿಂದ? ನಮಗೆ RB ಲೈಸೆನ್ಸ್ ನಂಬರ್ ಲೈಸೆನ್ಸ್ ಐತೆ ಅಂತಾರೆ, RB ಲೈಸೆನ್ಸ್ ಬೇಕು ಸರ್. ಆಮೇಲೆ ಪಾಸ್ಬುಕ್ ಬೇಕು ಸರ್, ಉಳಿತಾಯ ನಮ್ ಪಾಸ್ಬುಕ್ ಬೇಕು, ಎಲ್ಲಿ ಉಳಿತಾಯ ಹೋಗ್ತೈತೆ ಅನ್ನೋದು. ಆಮೇಲೆ ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಬೇಕು, ಯಾವ ಬ್ಯಾಂಕಿಗೆ ದುಡ್ಡು ಹೋಗ್ತೈತಿ, ಯಾವ ಬ್ಯಾಂಕಿಗೆ ನಾವು ಕಟ್ಟಬೇಕು. ಆಮೇಲೆ ಬ್ಯಾಂಕಿಗೆ ಕಟ್ತೀವಿ ನಾವು, ಇನ್ಮೇಲೆ ಇಲ್ಲಿ ಕಟ್ಟೋದಿಲ್ಲ. ಇಲ್ಲಿ ಮೋಸ ಆಗ್ತೈತೆ ಅಂದ್ರೆ ಬ್ಯಾಂಕಿಗೆ ಕಟ್ತೀವಿ ನಾವು. ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಡ್ಲಿ, ಪಾಸ್ಬುಕ್ ಕೊಡ್ಲಿ, ನಮ್ಮ ಅಕೌಂಟ್ ತಯಾರ ನಂಬರ್ ಕೊಡ್ಲಿ, ನಮ್ಮ ಅಕೌಂಟ್ ನಂಬರ್ ಐತೆ ಅಂತಾರಲ್ಲ ಅಕೌಂಟ್ ನಂಬರ್ ಕೊಡ್ಲಿ ಸರ್. ಓಕೆ. ಆಮೇಲೆ ಇನ್ಸೂರೆನ್ಸ್ ಬಾಂಡ್ ಇಂದ ಅದು ಬೇಕಂತ ಬರ್ತೈತೆ. ಇನ್ಸೂರೆನ್ಸ್ ಬಾಂಡ್ ಅವರೇ ಇಟ್ಕೊಂಡಾರ, ಅದ್ರ ನಂದು ರೆಸಿಪ್ಟ್ ಐತಿ, ಫಸ್ಟ್ ಕಟ್ಕೊಂಡ್ ರೆಸಿಪ್ಟ್ ಐತಿ. ಆ ರೆಸಿಪ್ಟ್ ಒರಿಜಿನಲ್ ಅನ್ನ ಸೃಷ್ಟಿ ಮಾಡಿ ನಮಗೆ ಹೇಳಿದೆ ಸರ್. ಅದ್ ಕೇಳಿ, ಅದು ಎಷ್ಟು ವರ್ಷಕ್ಕೆ ಯಾರು ನ್ಯಾಮಿನಿ ಮಾಡಿದ್ದಾರೆ, ಅದಕ್ಕೆ ಬಿಟ್ಟ ಮೇಲೆ ಎಷ್ಟು ಬರುತ್ತೆ, ಇಲ್ಲ ಸತ್ತ ಮೇಲೆ ಎಷ್ಟು ಬರುತ್ತೆ, ಮಧ್ಯದಲ್ಲೇ ಬಿಟ್ರೆ ಎಷ್ಟು ದುಡ್ಡು ಕೊಡ್ತಾರೆ, ಇದನ್ನೆಲ್ಲ ತಿಳಿಸಿ ನಮಗೆ ಒರಿಜಿನಲ್ ಹೌದಲ್ಲ ಅವ್ರು ಪ್ರೂವ್ ಮಾಡ್ಲಿ ಹೇಳಿ ಸರ್. ನಮಗೆ ಬೇಕಂತ ನಾವು ಹೇಳ್ತಾ ಇದೇವಿ, ನಾವೆಲ್ಲ ಚೆಕ್ ಮಾಡಿಸಿದೀವಿ ಸರ್. ಅವ್ರು ಪ್ರೂವ್ ಮಾಡ್ಲಿ ಒರಿಜಿನಲ್ ಅನ್ನೋದು. ಆಯ್ತಮ್ಮ ಖಂಡಿತವಾಗ್ಲು ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ನಂಬರ್ ಕೊಡ್ತೀನಿ, ಯಾರಾದ್ರೂ ನಿಮ್ಗೆ ಕಾಲ್ ಮಾಡ್ಲಿಮ್ಮ. ಇನ್ನೊಂದ್ಸಲ ತೊಂದರೆ ಕೊಡಕ್ ಬಂದ್ರು ಕೂಡ ಅಲರ್ಟ್ ಆಗಿರಿ, ಮೈಯೆಲ್ಲ ಅಲರ್ಟ್ ಆಗಿರಿ, ಒಂದು ವಿಡಿಯೋ ಮಾಡಿ ಕಳಿಸಿ. ನಿಮ್ಮ ಊರವರೇ ನಿಮ್ಗೆ ಶತ್ರುಗಳ ಆಗೋ ತರ ಅವರು ಎತ್ಕಟ್ಟಿ ನಿಮ್ಗೆ ಅವರೇ ಮಾಡ್ತಾರೆ. ಬ್ರಿಟಿಷರ್ ಹೋರಾಟ ಹೆಂಗ್ ಮಾಡಿ ಸ್ವತಂತ್ರ ಸಿಕ್ಕರು ನಮಗೆ ಸ್ವತಂತ್ರ ಇಲ್ಲ ಸರ್. ಇವ್ರ ತರ ಇವ್ರು ಮತ್ತೆ ಬ್ರಿಟಿಷರ್ಗಿಂತ ಹೆಚ್ಚಿಗೆ ಆಗಿಬಿಟ್ಟಾರ ಇವರು. ಊರಾಗ ನಮಗ್ ಮತ ಖರ್ಚು ಮಾಡೋದು, ಊರ್ ಜನರಿಗೆ ಅಂತೇಳಿ ಸಮಾಜದವ್ರನ್ನ ನಮ್ಮನ್ನ ವೈರತ್ವ ಮಾಡೋದು, ಇವ್ರಿಂದನೇ ಎಷ್ಟು ವೈರತ್ವ ಬೆಳಿತೈತಲ್ಲ ಸರ್. ಇಡೀ ಜಗತ್ತಿಗೆ ವೈರತ್ವ ಮಾಡ್ಕೊಂಡು ಇವ್ರು ಗುಂಪು ಮಾಡಿಲ್ಲ, ವೈರತ್ವ ನಮಗೆ ಹುಟ್ಟುತ್ತದ ಒಬ್ಬರಿಗೊಬ್ರು. ನಾವ್ ಬಾಳದಾದ್ರೆ ಸಮಾಜದ ಒಡಕಾತಂದ್ರ. ಆಯ್ತು, ಗೊತ್ತಾಯ್ತು ಅಮ್ಮ. ಈಗ ನಾನು ಕಾರ್ಯಕ್ರಮನ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ದೆ, ಈಗ ಕಾರ್ಯಕ್ರಮನ ಸ್ಟಾಪ್ ಮಾಡ್ಲಾ ಮುಂದುವರ್ಸ್ಲಾ ನಿಮ್ಗೋಸ್ಕರ ಹೇಳಿಮ್ಮ? ಇಲ್ಲ ಸರ್, ಇದು ನೀವು ಪ್ರತಿಯೊಂದು ಜಗತ್ತಿಗೆ ತಿಳಿಸ್ಬೇಕು ಸರ್. ಯಾಕಂದ್ರೆ ತಪ್ಪಿನ ಅರಿವು ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಜಗತ್ತಿಗೆ ತಿಳಿಸ್ಬೇಕು ಸತ್ಯ ಅನ್ನೋದು. ನಿಮ್ಮನ್ ಸುಳ್ಳು ಅಂತಂದ್ರೆ ಅವ್ರು ಸುಳ್ಳು ಅದಾರ ಅಂದು ಅವ್ರ ಸತ್ಯ ಮತ್ತು ಪ್ರೂವ್ ಮಾಡ್ಲಿ ಸರ್. ಮತ್ತೆ ಪ್ರತಿ ಒಂದು ಅವ್ರು ಸುಳ್ಳು ಅದಾರ, ನಮ್ಮ ಸುಳ್ಳು ಹೇಳ್ತಾರೆ. ನಮ್ಮ ಸುಳ್ಳಿನ ದಾಖಲೆ ಅವರು ನಮ್ಮ ಸುಳ್ಳನ್ನ ಸೃಷ್ಟಿ ಮಾಡ್ಲಿ ಸರ್. ನಮಗೆ ಸತ್ಯ ಘಟನೆ ದಾಖಲೆ ಕೊಟ್ಟು ಅವ್ರು ಪ್ರತಿ ಒಂದು ದಾಖಲೆ ಸತ್ಯ ಕೊಡ್ಲಿ, ನಮ್ ಸುಳ್ಳನ್ನ ಆಮೇಲೆ ಒಪ್ಪಿರ್ತಾರೆ ಸರ್. ನೀವು ಮುಂದುವರ್ಸ ಸರ್, ನೀವು ಮಾಡೋದು ಎಲ್ಲರೂ ಜಗತ್ತಿಗೆ ನಿಮಗೆ ತಿಳಿಸ್ಬೇಕು ಸರ್. ಹೆಣ್ಮಕ್ಳು ಎಲ್ಲಿವರೆಗೂ ಕಣ್ಣೀರ್ ಹಾಕಿ ನ್ಯಾಯಕ್ಕೋಸ್ಕರ ಒದ್ದಾಡ್ತಿರ್ತಾರೆ, ಭಯ ಪಡ್ತಾರೆ ಸರ್.
ಹೆಣ್ಮಕ್ಳಿಗೆ ಮಾತಾಡಕ್ಕೆ ಧೈರ್ಯ ಇಲ್ಲ, ಭಯ ಪಡ್ತಾ ಇದಾರ. ನೀವು ಇದರಿಂದ ನೀವು ತಿಳಿಸ್ತಾ ಇದ್ರಿ ಸರ್, ತಿಳಿಸ್ಲೇಬೇಕು. ನೀವು ಮುಂದುವರ್ಸಿ ಸರ್. ಯಾರ್ ಧಮಕಿ ಹಾಕಿದ್ರೆ ಯಾರಿಗೆ ಎದುರಂಗಿಲ್ಲ ಸರ್, ನಾವು ಎದುರಂಗಿಲ್ಲ ಸರ್. ನಾವು ಹೋರಾಡ ಸಾಯ್ತೇವೆ ಇದ್ರ ಸಲುವಾಗಿ. ನಾವು ಇರೋದ್ರೆ ಏನಾರ ಮಾಡ್ಲಿ ಸರ್, ನಾವು ಹೋರಾಡ ಸಾಯ್ತೇವೆ. ಸತ್ಯ ನಾವು ಇದು ದಾಖಲೆ ಕೊಡ್ಲಿ, ಕಟ್ಕೊಂಡು ಹೋಗ್ಲಿ. ಎಸ್ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡ್ರೆ ಅಲ್ವಾ, ಇವ್ರು ಕೇಳಿದ್ದು ಲೆಕ್ಕ, ಆದರೆ ಅವರು ಲೆಕ್ಕ ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲನೂ ಕರ್ಕೊಂಡು ಬಂದು ಊರವ್ರನ್ನ ಬಿಟ್ಟು ಧಮಕಿ ಹಾಕ್ಸ್ತಾ ಇದ್ದಾರೆ. ನನಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನನಗೆ ಪ್ರಾಣದ ಅಪಾಯ ಇದೆ ಅಂತ ಹೇಳಿದರೆ, ಜಿಲ್ಲಾಧಿಕಾರಿಗಳು ಈ ಇದು ವಿಡಿಯೋನ ನೋಡಬೇಕು, ಸರ್ಕಾರದವರು ಈ ವಿಡಿಯೋನ ನೋಡಬೇಕು. ಈಗಲಾದರೂ ಸುಗ್ರೀವಾಜ್ಞೆ ಏನು ನೀವು ಜಾರಿ ಮಾಡಿದರೆ ಮನೆ ಹತ್ರ ಬಂದರೆ 10 ವರ್ಷ ದಂಡ, 10 ವರ್ಷ ಜೈಲು ಮತ್ತು 5 ಲಕ್ಷ ದಂಡ, ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅಂತ ಹೇಳಿದ್ರಿ. ಅದು 4 ಜನ ತೆಗೆದು ಒಳಕ್ಕಾಕಿ ಅವಾಗ ನಿಮ್ಮ ಕಾನೂನು ಬದುಕಿದೆ ಅಂತ ಅಂದ್ಕೊಳ್ತೀವಿ. ಬರೀ ಪೇಪರ್ನಲ್ಲಿ ಇರಬಾರ್ದು ಇದು ಕಾನೂನು. ಸಿದ್ದರಾಮಯ್ಯನವರೇ, ಇಲ್ಲಿ ನೀವು ಮಾಡಿರೋಂಥದ್ದು 3 ಪಕ್ಷದ ಎಲ್ಲ ಪಕ್ಷದವರು ಕೂಡ ಉಪಯೋಗ ಇದೆ. ಆದರೆ ಯಾರೋ ಒಬ್ಬರು ನನ್ಗೆ ಒಳ್ಳೆಯದಾಗಿದೆ ಅಂತಂದು ಮಾತ್ರಕ್ಕೆ ಅವ್ರು ಕೆಟ್ಟದಾಗಿದೆ ಅಂತ ಟೆಲಿಕಾಸ್ಟ್ ಮಾಡಬೇಡ ಅಂತ ಹೇಳ್ತಾರಲ್ಲ, ಅವ್ರು ಎಂಥ ನೀಚ ಮನಸ್ಥಿತಿ, ನೀಚ ರ್ಯಾಸ್ಕಲ್ಗಳವರು. ಇಂಥ ಎಷ್ಟೋ ಹೆಣ್ಣು ಮಕ್ಕಳು, ಈಗ ನಾನು ಕಾರ್ಯಕ್ರಮ ಸ್ಟಾಪ್ ಮಾಡ್ತೀನಿ ಅಂತಂದಾಗ 1000 ಜನ ಹೆಣ್ಣು ಮಕ್ಕಳು ನನ್ನ ಹತ್ರ ಮಾತಾಡಿದ್ರು, ಸರ್ ನೀವು ಸ್ಟಾಪ್ ಮಾಡಿಬಿಡಿ ಸರ್, ನಿಮ್ಮಿಂದ ನಮಗೆ ಧೈರ್ಯ ಬಂದಿದೆ ಅನ್ನುವಂಥದ್ದು ಹೇಳಿದ್ರು. ನಾನು ಹೇಳ್ತಿರು, ನೀವು ದುಡ್ಡನ್ನು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಆ ದುಡ್ಡಿಗೆ ಲೆಕ್ಕ ಇಸ್ಕೊಳ್ಳಿ, ಲೆಕ್ಕ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಕಟ್ಟಿದ್ದಲ್ಲ ದುಡ್ಡು, ಆ ದುಡ್ಡು ಯಾವ ಅಕೌಂಟಲ್ಲಿದೆ, ಯಾವ ಅಕೌಂಟ್ಗೆ ಹೋಗ್ತಿದೆ, ಎಷ್ಟು ವರ್ಷದಿಂದ ಅಕೌಂಟ್ಗೆ ಹೋಗ್ತಾ ಇದೆ, ಆ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ಯಾವುದೇ ಬ್ಯಾಂಕ್ನಲ್ಲಿ ಹೋದ್ರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡೋದು 5 ನಿಮಿಷ ಕೊಟ್ಬಿಡ್ತಾರೆ. ಇವ್ರು ಯಾರಿಗೂ ಆ ಸ್ಟೇಟ್ಮೆಂಟ್ ಕೊಡ್ತಿಲ್ಲ? ಕೊಡಿ ಅಂತಂದರೆ ಆಫೀಸ್ಗೆ ಹೋಗ್ಬಿಟ್ಟು ಅವರ ಒಂದು ಕಂಪ್ಯೂಟರ್ನಲ್ಲೇ ಒಂದು ಪ್ರಿಂಟ್ಔಟ್ ತೆಗೆದು ಕೊಟ್ಬಿಡೋದು. ಪಾಪ ಹಿಂಗೆ ಅವ್ರಿಗೆ ಗೊತ್ತಾಗಲ್ಲ ಜನಗಳಿಗೆ. ಕಂಪ್ಯೂಟರ್ ಇವರೇ ಪ್ರಿಂಟ್ ತೆಗೆದು ಇವರೇ ಕೊಟ್ಬಿಟ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇವ್ರು ಕೇಳ್ತಿರೋದು. ಹಾಗೆ RBI ಲೈಸೆನ್ಸ್ ಕೂಡ ನಾವು ಕೂಡ ಕೇಳ್ತಾ ಇದ್ವಿ. ನಮ್ಮ ವಾಟ್ಸಪ್ ಕೂಡ ಕಾಲ್ ಮಾಡಿ, ನಿಮಗೆ ಒಳ್ಳೇದಾಗಿದೆಯಾ, ಒಳ್ಳೇದು ಅಂತಲೇ ತೋರಿಸ್ತೀವಿ, ಕೆಟ್ಟದಾಗಿದೆಯಾ, ಕೆಟ್ಟದು ಅಂತಲೇ ತೋರಿಸ್ತೀವಿ. ಕೆಟ್ಟದಾದಾಗ ಕೆಟ್ಟದಂತ ತೋರಿಸಿದಾಗ ಒಳ್ಳೇದಾಗಿರೋರು ಯಾಕ್ರಿ ಆ ಕೆಟ್ಟದನ್ನ ತೋರಿಸ್ರಿ ಅಂತ ಹೇಳುವಂಥ ರಾಕ್ಷಸ ವೃತ್ತಿನ ಬಿಟ್ಬಿಡಿ. ಹಾಗೆ ಒಳ್ಳೇದು ಆಗದಾಗಲೂ ಕೂಡ ಕೆಟ್ಟವರು ಸರ್ ಅವರು ಒಳ್ಳೇದು ಮಾತ್ರ ತೋರಿಸ್ತಾ ಇದ್ದೀರಾ, ನಮ್ಮ ಕೆಟ್ಟದಾಗ ನಮ್ಮದು ತೋರಿಸಿ ಅಂತ ನಿಮ್ಗಾಗಿರೋಂಥ ಕೆಟ್ಟ ವಿಷಯನೂ ಕೂಡ ನಾವು ತೋರಿಸ್ತೀವಿ.